ಇದೆಲ್ಲದ ನಡುವೆ ಕಾಂಗ್ರೆಸ್ ವಕ್ತಾರರು ಬಂದ ಮೇಲೂ ನಾನು ಅವ್ರಿಗೆ ಈ ಪ್ರಶ್ನೆ ಕೇಳ್ತೀನಿ, ನಿಮ್ಮನ್ನು ಈಗ ಕೇಳ್ತೀನಿ. ಕಾಂಗ್ರೆಸ್ಗೆ ಎಲ್ಲೋ ಒಂದ್ ಕಡೆ ಕಳೆದ ಚುನಾವಣೆಯಲ್ಲೂ ಇಂದನೂ ಕೂಡ ಮೋದಿ ಅವರನ್ನ ನಿಂದಿಸೋದೇ ಮುಳ್ಳಾಗ್ತಾ ಇದೆ, ಮುಳುವಾಗ್ತಾ ಇದೆ ಅಂತ ಗೊತ್ತಿದ್ರು ಕೂಡ ದಿ ಡೂ ದ ಸೇಮ್ ಥಿಂಗ್. ಶಿವರಾಜ್ ತಂಗಡಗಿ ಅವರು ಹೇಳಿದಂತ ಮಾತು, ಯಾವುದೇ ಯುವಕರು ಮೋದಿ ಮೋದಿ ಅಂದ್ರೆ ಕಪಾಳಕ್ಕೆ ಹೊಡಿರಿ ಅಂದಂತ ಮಾತು, ಅಥವಾ SR ಶ್ರೀನಿವಾಸ್ ಅವರ ಮಾತುಗಳು. ಮೇಡಮ್, ಇದು ಕಾಂಗ್ರೆಸ್ನ ಒಂದು ಚಾಳಿ ಆಗ್ಬಿಡೈತೆ ಮೇಡಮ್. ನಾ ಹೇಳುವಂಥದ್ದು, ಚುನಾವಣೆ ಎದುರಿಸಬೇಕಾದಾಗ ನಾವು ಐಡಿಯಾಲಜಿಕಲಿ ಎದುರಿಸಬೇಕಾಗತ್ತೆ, ಡೆವಲಪ್ಮೆಂಟ್ ವಿಚಾರವಾಗಿ ಎದುರಿಸಬೇಕಾಗತ್ತೆ, ದೇಶದ ವಿಚಾರವಾಗಿ ಎದುರಿಸಬೇಕಾಗುತ್ತೆ, ದೇಶದ ಸಮಸ್ಯೆಗಳ ವಿಚಾರವಾಗಿ ಎದುರಿಸಬೇಕಾಗತ್ತೆ. ಒಂದು ರಚನಾತ್ಮಕವಾದ ಆಪೋಸಿಷನ್ ಆಗಿ ಕಾಂಗ್ರೆಸ್ ವೈಫಲ್ಯವನ್ನು ಅವಾಗಿಂದನೂ ಕಂಡಿದೆ ಮೇಡಮ್. ಅಲ್ಲಿ ಅವ್ರು ಯಾವತ್ತೂ ರಚನಾತ್ಮಕವಾದ ಆಪೋಸಿಷನ್ಸ್ ಆಗೇ ಇಲ್ಲ ಅವರದಲ್ಲಿ. ನಾವು ಹೇಳುವಂಥದ್ದು ವೈಯಕ್ತಿಕ ನಿಂದನೆ ಆಗ್ಬೋದು, ಒಬ್ಬ ಪ್ರಧಾನಮಂತ್ರಿಯನ್ನು ನಿಂದಿಸುವಂಥದ್ದಾಗ್ಬೋದು, ಅದು ಬಿಡಬೇಕು ಅವರಲ್ಲಿ. ನೋಡಿ, ನಾನು ಒಂದು ಹೇಳೋದು, ಪದೇ ಪದೇ ಎಷ್ಟೊಂದು ಸತಿ ಹೇಳಿದ್ದೀನಿ, ಮತ್ತೆ ಪುನರುಚ್ಚಾರ ಮಾಡ್ತೀನಿ. ಎಷ್ಟೆಷ್ಟು ಅವರು ನಮ್ಮ ಮೇಲೆ ಕೆಸರೆಚ್ತಾರೋ ಅಷ್ಟೆಷ್ಟು ಕಮಲ ಅರಳ್ತಾನೆ ಇರುತ್ತೆ, ಹೇಳಿ ಬನ್ನಿ. ಚುನಾವಣೆಯಲ್ಲಿ ಯಾವ ಒಂದು ಇದರಲ್ಲಿ ಭ್ರಷ್ಟಾಚಾರದ ವಿರುದ್ಧವಾಗಿ ಆಗ್ಬೋದು, ಡೆವಲಪ್ಮೆಂಟ್ ವಿಚಾರವಾಗ್ಬೋದು, ದೇಶದ ಸುರಕ್ಷತೆಗಾಗ್ಬೋದು, ಇಂಥ ಯಾವ ವಿಚಾರನೂ ಇಲ್ಲ. ದೇಶದ ಜನರನ್ನ ಬೇರೆ ಬೇರೆ ರೀತಿಯಲ್ಲಿ ಒಡೆಯುವಂಥ ದೊಡ್ಡ ಕೆಲಸವನ್ನೇ ಕಾಂಗ್ರೆಸ್ ಮಾಡ್ಕೊಂಡು ಬರ್ತಾ ಇರ್ತ ಹೊರತು ಯಾವುದೇ ಆದಂಥ ಒಂದು ಕನ್ಸ್ಟ್ರಕ್ಟಿವ್ ಒಂದು ಆಪೋಸಿಷನ್ ಆಗಿ ಮಾಡಿದ್ದೇ ಇಲ್ಲ ಅದಲ್ಲಿ. ಇದು ನಾವು ಕೇಳಿ ನೋಡಿ, ಇವಾಗ ಶಿವರಾಜ್ ತಂಗಡಗಿ ಅವ್ರು ಹೇಳಿದ್ರಲ್ಲಿ ಈ ಥರ ಹೇಳ್ಬೇಕಾದಾಗ, ಈಗ ದೇಶದ ಜನರು ರಾಷ್ಟ್ರದ ಚುನಾವಣೆಯಲ್ಲಿ 2014ರಲ್ಲಿ ಏನೊಂದು ಕೊಟ್ಟಿದೆ ಅಂತ ಜನಕ್ಕೆ ಗೊತ್ತು, 2019ರಲ್ಲಿ ಕೊಡ್ತು. ಇವತ್ತು ದೇಶದಾದ್ಯಂತ ಬೇರೆ ಬೇರೆ ಸರ್ವೆಗಳು, ಭಾರತೀಯ ಜನತಾ ಪಾರ್ಟಿದು ತನ್ನದೇ ಆದಂತ ಇದೆ, ದೇಶದ ನಾನಾ ಸರ್ವೆಗಳು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ, ಜನ ಯಾವ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಹಾಗೆ ಇವರು ಇಂಡಿಯಾ ಅಲಯನ್ಸ್ ಆಗಿ ಯೋಚನೆ ಮಾಡಿ ಒಂದು ದೊಡ್ಡ ಪಕ್ಷವಾಗಿರೋದು ಕೂಡ ಎಲ್ಲ ರಾಜ್ಯಗಳಲ್ಲಿ ಒಂದು ಸಾಮಾನ್ಯವಾದ ರೀಜನಲ್ ಪಾರ್ಟಿ ತರ ಸೀಟ್ ಕೇಳುವಂಥ ಪಕ್ಷ ಆಗ್ಬಿಡೈತೆ. ಸೊ ಅವ್ರ ಆತ್ಮಾವಲೋಕನ ಮಾಡ್ಕೋಬೇಕಾಗತ್ತೆ. ನಾವು ಎಷ್ಟು ಒಂದು ಉತ್ತರ ಪ್ರದೇಶ ಅಂತ ಒಂದು ದೊಡ್ಡ ರಾಜ್ಯದಲ್ಲಿ ಅವರು ಯಾರೊಬ್ಬ ದೊಡ್ಡ ನಾಯಕರು ಇಲ್ಲ, ಸೊನ್ನೆ ನಾಯಕರು. ಯಾವ ರಾಜ್ಯದ ಎಲ್ಲಿ ಚುನಾಯಿತರಾಗಿ ಬಂದು ಪ್ರಧಾನಮಂತ್ರಿಗಳಾಗ್ತಾ ಇದ್ರು ದೇಶದ ಸ್ವತಂತ್ರ ಬಂದು, ಅಲ್ಲಿ ಯಾರೂ ಸ್ಪರ್ಧೆನೇ ಇಲ್ಲ, ಸ್ಪರ್ಧೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ. ಸೊ ಇದೇನು ಸೂಚಿಸುತ್ತೆ, ನೀವು ಅಲ್ಲೇ ಗೆಲ್ಲದೆ ಇದ್ರೆ ಬೇರೆ ಎಲ್ಲಿ ಗೆಲ್ತೀರಾ ನೀವು? ಅದಲ್ಲಿ ಎಲ್ಲೋ ನೀವು ಮೈತ್ರಿ ಮಾಡ್ಕೊಂಡಿರೋಂಥ ಪಕ್ಷದ ಕ್ಷೇತ್ರ ಇರುವಂಥ ವಯನಾಡಿಗೆ ಬಂದು ನೀವು ಚುನಾವಣೆ ಗೆಲ್ಲೋದ್ರಲ್ಲಿ ನೀವು ಚಾಲೆಂಜ್ ಮಾಡ್ತಾ ಇದ್ದೀರಾ ಬಿಜೆಪಿಗೆ. ಅರೆ, ಚಾಲೆಂಜ್ ಇಂದ ಸೇಮ್ ನಮ್ಮ ಒಂದು ಏನಂತಾರೆ ಕೋಟೆ, ಅದ್ರಲ್ಲಿ ಚಾಲೆಂಜ್ ಮಾಡ್ಬೇಕು ನೀವು. ಎಲ್ಲೋ ನಾವು ಇಲ್ಲದೆ ಇರುವಂಥ, ನಮ್ಮ ಶಕ್ತಿ ಕಮ್ಮಿ ಇರುವಂಥ ಬೇರೆ ಒಂದು ಕ್ಷೇತ್ರದಲ್ಲಿ ಹೋಗಿ ಚುನಾವಣೆ ಚಾಲೆಂಜ್ ಮಾಡಿದ್ರೆ ಏನು ಸಾಧಿಸ್ದಂಗೆ ಆಗುತ್ತೆ? ಸೊ ದ ಆಪೋಸಿಷನ್ ಆಗ್ಬೇಕು ಕಾಂಗ್ರೆಸ್ಸು. ಅವರಿಗೆ ಸೋಲು ಮನದಟ್ಟಾಗಿದೆ, ಆಗ್ಲೇ ಅವರು ಸೋತಿದ್ದಾರೆ. ಆದರೆ ಒಂದೇ ಒಂದು ಇರುವಂಥದ್ದು, 50ಕ್ಕಿಂತ ಒಳಗಡೆ ಇರ್ತಾರ, ಇಲ್ಲ ಅದಕ್ಕಿಂತ ಕಮ್ಮಿ ಇರ್ತಾರೆ ಅನ್ನೋದು ಒಂದೇ ಜನರ ಮುಂದೆ. ಆಲ್ರೆಡಿ ಮೈಸೂರಲ್ಲಿ ಸ್ವತಃ ಸಿಎಂ ಅವರೇ ರೆಸಾರ್ಟ್ ಅಲ್ಲಿ ಕೂತು ಆಪರೇಷನ್ ಹಸ್ತ ಶುರು ಮಾಡಿದ್ದಾರೆ. ಬಿಜೆಪಿಯ ಪ್ರಮುಖರನ್ನ ಈಗ ಆಲ್ರೆಡಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಎಳ್ಕೊಂಡಾಗಿದೆ, ಯಶಸ್ಸು ಆಗಿದ್ದಾರೆ. ನಾಳೆ ಅವರ ಮುಖಂಡರುಗಳು ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಕೂಡ ಆಗಿದೆ. ಅದರಲ್ಲಿ ST ಸೋಮಶೇಖರ್ ಅವರ ಫೋಟೋ ಕೂಡ ಇದೆ. ನಾವು ಗಮನಿಸಿದ್ವಿ ಮೇಡಮ್, ತಮ್ಮ ಮಾಧ್ಯಮದಲ್ಲೇ ಗಮನಿಸಿದ್ವಿ. ಈಗ ನೋಡಿ, ಚುನಾವಣೆಯಲ್ಲಿ ಈ ಕಡೆ ಆ ಕಡೆ ಹೋಗುವಂಥದ್ದು ಸರ್ವೇ ಸಾಮಾನ್ಯ, ಅದೇನಿದ್ದಿಲ್ಲ. ಆದರೆ ಇಲ್ಲಿ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಅಂತಂದಾಗ ಅವರೇ ಇಷ್ಟೊಂದು ಮಾಡ್ಬೇಕಂದಾಗ ಸೋಲಿನ ಭಯ ಅವ್ರಿಗೂ ಕಾಣ್ತಾ ಇದೆ. ನಾಳೆ ದಿನ ರಾಜ್ಯದ ರಾಜಕೀಯದಲ್ಲಿ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಏನ್ ಅಭಿವೃದ್ಧಿ ಆಗಿದೆ, ಯಾರನ್ನ ಗೆಲ್ಸ್ಕೊಂಬಂದ್ರು, ಅದಕ್ಕೆ ಸಂಬಂಧಪಟ್ಟಂತ ಮೈಸೂರು ಮತ್ತು ಚಾಮರಾಜನಗರ ಕ್ಷೇತ್ರ ಏನ್ ಅದಕ್ಕೆ ಬರುತ್ತೆ, ಒಳಪಟ್ಟಿರುತ್ತೆ, ಅಲ್ಲಿ ಅವರ ಒಂದು ಏನಿದೆ ಕಾಂಟ್ರಿಬ್ಯೂಷನ್ಸ್ ಏನಿದೆ, ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಏನಾಯ್ತು ಅಂತ ಜನ ಪ್ರಶ್ನೆ ಮಾಡಿದಾಗ, ಇಲ್ಲ ಅವರ ಒಂದು ಪಕ್ಷದಲ್ಲೇ ಪ್ರಶ್ನೆ ಮಾಡಿದಾಗ ಅವರ ಒಂದು ಕುರ್ಚಿಗೆ ಒಂದು ದೊಡ್ಡ ಸಂಕಟ ಡೆಫಿನೆಟ್ ಆಗಿರುತ್ತೆ ಅದರಲ್ಲಿ. ಸೊ ಆ ಒಂದು ಸಂಕಟವನ್ನ, ಆ ಒಂದು ತೂಗುಗತಿಯನ್ನ ಮೇಲ್ ಮಾಡಕ್ಕೋಸ್ಕರ ಇದೊಂದೆಲ್ಲ ಸರ್ಕಸ್ ಮಾಡ್ತಾ ಇದ್ದಾರೆ. ಆದರೆ ತಿಳ್ಕೊಬೇಕಾಗತ್ತೆ, ಮೈಸೂರು ಮತ್ತು ಕೊಡಗು ಏನು ಇದರಲ್ಲಿ ಲಾಸ್ಟ್ 10 ವರ್ಷದಿಂದ ಏನು ನಮ್ಮ ಸಂಸದರು ಅಂತ ಪ್ರತಾಪ್ ಸಿಂಹ ಅವರು ಏನು ಕಾರ್ಯ ಮಾಡಿದ್ದಾರೆ, ಮತ್ತೆ ಈಗಿನ ಏನು ಅಭ್ಯರ್ಥಿಯಾಗಿ ಅಂತ ಯದುವೀರ್ ಅವರು ಇದ್ದಾರೆ, ಅವರ ಒಂದು ನಾವೇನು ಕಾರ್ಯಗಳು ಮಾಡಿದ್ದೀವಿ, ಯದುವೀರ್ ಅವರ ಏನೊಂದು ಅವರ ಒಂದು ಪ್ರಾಮುಖ್ಯತೆ ಏನಿರುತ್ತೆ, ಮತ್ತೆ ಮೈಸೂರಿನ ಜನರು ವಿಶೇಷವಾದ ಒಂದು ಪ್ರೀತಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಕಾರ್ಯ ಸಾಧನೆ ಬಗ್ಗೆ ಇರುವಂಥದ್ದು, ಅದೇ ಅವ್ರಿಗೆ ಶ್ರೀರಕ್ಷೆ ಆಗುತ್ತೆ. ಮುಖ್ಯಮಂತ್ರಿಗಳು ಏನೇ ಸರ್ಕಸ್ ಮಾಡಿ ಯಾವ ಮುಖಂಡರೇ ತರ್ಕೊಂಡ್ರು ಅದರಲ್ಲಿ ಅವ್ರು ಯಶಸ್ವಿ ಆಗಲ್ಲ. ಅದು ಸೋಲು ಕಟ್ಟಿಟ್ಟ ಬುಟ್ಟಿ, ಅದು ಮೈಸೂರು ಆಗ್ಬೋದು, ಚಾಮರಾಜ ಆಗ್ಬೋದು, ರಾಜ್ಯದ ಬೇರೆ ಯಾವುದೇ ಲೋಕಸಭಾ ಕ್ಷೇತ್ರ. ಈಗ ಕಾಂಗ್ರೆಸ್ ಬಗ್ಗೆ ಹೇಳಿದ್ರಿ, ಯಾಕೆ ನಿಮ್ಮಲ್ಲಿ ಈಗ ಇಷ್ಟೆಲ್ಲ ಹೇಳಿದ್ರಿ ಕಾಂಗ್ರೆಸ್ನ ಲೂಪೋಲ್ಗಳು, ಆದ್ರೆ ನಿಮ್ಮಲ್ಲೇ ವಿರೋಧ ಯಾಕೆ? ಈಗ ST ಸೋಮಶೇಖರ್ ಅವರು ಮಾನಸಿಕವಾಗಿ ಆಲ್ರೆಡಿ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ, ಬಹಿರಂಗವಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅವ್ರು ಯಾರಿಗೂ ಬಾದರ್ ಮಾಡ್ತಾ ಇಲ್ಲ. DK ಶಿವಕುಮಾರ್ ಅವರನ್ನು ಭೇಟಿ ಮಾಡಿದ್ರು, ಶೋಭಾ ಕರಂದ್ಲಾಜೆ ವಿರುದ್ಧ ಕೂಡ ಮಾತನಾಡಿದ್ರು. ಅವರು ಭಯ ಆಗ್ತಾ ಇದೆ ನನ್ನ ಕಾನ್ಸ್ಟಿಟ್ಯೂಯನ್ಸಿಗೆ ಹೋಗೋದಕ್ಕೆ ಅಂತ ಹೇಳ್ತಾ ಇದ್ರು. ಜೊತೆಗೆ ಈಗ ಬಿಜೆಪಿಯ ಯಡಿಯೂರಪ್ಪನವರ ಅತ್ಯಾಪ್ತರು ಎಲ್ಲರೂ ಕೂಡ ಈಗ ವಾಪಸ್ ಕಾಂಗ್ರೆಸ್ಗೆ ಹೋಗ್ತಾ ಇದ್ದಾರೆ. ವೈ ವೇರ್ ದ ಬಿಜೆಪಿ ಇಸ್ ಮೇಡಮ್, ಯಾಕೆ ಭಯ ಆಗುತ್ತೆ ಅನ್ನೋದನ್ನ ST ಸೋಮಶೇಖರ್ ಅವರೇ ಹೇಳ್ಬೇಕಾಗತ್ತೆ. ಯಾಕೆ ಅಂತ, ಯಾಕಂದ್ರೆ ಅವರೇ ಪ್ರತಿನಿಧಿಸಿದಂತ ಗೆದ್ದಂತ ಕ್ಷೇತ್ರ, ಮಂತ್ರಿ ಆಗಿದಂತ ಕ್ಷೇತ್ರ, ಮೈಸೂರಿಗೆ ಹೋಗಿ ಉಸ್ತುವಾರಿ ಸಚಿವರಾಗಿದ್ದಂತ ಕ್ಷೇತ್ರ, ಎಂತಕ್ಕಾಗಬೇಕು?
ಈಗ ತಾವು ತಮ್ಮ ಅಭಿವೃದ್ಧಿ ಕಾರ್ಯಗಳನ್ನೆಲ್ಲ ಮಾಡಿ ಅವರು ಮಾಡಾದ್ಮೇಲೆ ಭಯ ಅಂತ ಹೇಳ್ತಿರೋದು ಬ್ಯಾಂಗ್ಳೂರ್ ನಾರ್ತ್ ವಿಚಾರವಾಗಿ. ಯಾವ ವಿಚಾರದಲ್ಲಿ ಮೇಡಮ್, ಯಾವ ವಿಚಾರದಲ್ಲಿ ಹೇಳ್ಬೇಕಲ್ಲ, ಇಂಥದಂತ ವಿಚಾರದಲ್ಲಿ ಹೇಳ್ಬೇಕಲ್ವಾ? ದ್ವೇಷ ತುಂಬಿದ ಭಾಷಣ ಎಲ್ಲಿ ಆಯ್ತು? ಅವ್ರ ಕ್ಷೇತ್ರದಲ್ಲಿ ಆಯ್ತಾ? ನೋಡಿ, ಅದು ನಡೆದಿದ್ದಂಥದ್ದು ನಗರಪೇಟೆ ಇದರಲ್ಲಿ ನಡೆದಂತ ಇದರಲ್ಲಿ ಅದಕ್ಕೆ ಕಾರ್ಯಕರ್ತರು ಯಾವ ರೀತಿಯಾಗಿ ಹಿಂದೂ ಕಾರ್ಯಕರ್ತರು ಏನಿದ್ದಾರೆ ಅದನ್ನ ವಿರೋಧಿಸಿದ್ದಾರೆ, ಇದು ಮಾಡಿದ್ದಾರೆ. ಅವ್ರಿಗೆ ಯಾಕೆ ಭಯ ಆಗ್ಬೇಕು? ಅವ್ರಿಗೆ ಭಯ ಆಗ್ಬೇಕಾಗಿರೋದೇನು ಅಂದ್ರೆ, ನಾನು ಓದಂತ ಪಕ್ಷದಲ್ಲಿ, ಗೆದ್ದಂತ ಪಕ್ಷದಲ್ಲಿ, ಮಂತ್ರಿ ಆದಂತ ಪಕ್ಷದಲ್ಲಿ, ಮತ್ತೆ ನಿಂತು ಗೆದ್ದಂತ ಪಕ್ಷದಲ್ಲಿ ಇವತ್ತು ತಾನು ಒಂದು ಯಾವುದೋ ಒಂದು ಸಣ್ಣದಾದಂಥ ಒಂದು ಇದಕ್ಕೆ ನೀವು ಕೊಟ್ಬಿಟ್ಟು ಪಕ್ಷಾಂತರ ಮಾಡಿ ನೆಕ್ಸ್ಟ್ ಅವ್ರು ಏನಾದರೂ ನಿಂತ್ಕೋಬೇಕು ಅಂತಂದ್ರೆ ಅಲ್ಲಿ ಅವ್ರಿಗೆ ಸೋಲು ಕಟ್ಟಿಟ್ಟ ಬುಟ್ಟಿ ಇರುತ್ತೆ. ಪಕ್ಷದ ವಿರುದ್ಧ ಅವ್ರು ಮಾಡಿರುವಂಥ ಇದಕ್ಕೆ ಯಶವಂತಪುರದ ಕ್ಷೇತ್ರದ ಜನ ಅವ್ರಿಗೆ ಮುಂದಿನ ಚುನಾವಣೆಯಲ್ಲಿ ಡೆಫಿನೆಟ್ ಆಗುತ್ತೆ. ಈ ಚುನಾವಣೆಯಲ್ಲಿ ಏನಾಗುತ್ತೆ, ಭಾರತೀಯ ಜನತಾ ಪಾರ್ಟಿಗೆ ಅತಿ ಹೆಚ್ಚು ಮತ ಆ ಕ್ಷೇತ್ರದಿಂದ ಬರುವಂಥದ್ದು ಗ್ಯಾರಂಟಿ ಇರುತ್ತೆ. ಭಯ ಅವ್ರಿಗೆ ಸೋಲಿನ ಭಯದೇ ಹೊರತು ಬೇರೆ ಯಾವುದು ಭಯ ಇಲ್ಲ. ಅವ್ರ ಕಾರ್ಯಕರ್ತರೇ ಭಯದೇ ಹೊರತು ಬೇರೆ ಇನ್ಯಾವುದೂ ಇಲ್ಲ ಮೇಡಮ್. ಓಕೆ, ಇನ್ನು ಪ್ರಜ್ವಲ್ ರೇವಣ್ಣನ ವಿಚಾರಕ್ಕೆ ಬರೋದಾದ್ರೆ, ಈಗ ಆಲ್ರೆಡಿ ಪ್ರೀತಮ್ ಗೌಡನು ಕೂಡ ಬೇರೆ ಅವರೊಬ್ಬ ಬಿಜೆಪಿ ಅಭ್ಯರ್ಥಿ ಅಂತ ಹೇಳಿ ಒಂದಷ್ಟು ದಿನ ಕ್ಯಾಂಪೇನ್ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ರು. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಅವ್ರು ಬಂದು ನನ್ನ ಹತ್ರ ಹೊಂದಾಣಿಕೆ ಮಾಡ್ಕೊಂಡಿಲ್ಲ ಅಥವಾ ಮನವಿ ಮಾಡ್ಕೊಂಡಿಲ್ಲ, ಮತ್ತೊಂದು ವಿಚಾರ. ಅಲ್ಲೂ ಕೂಡ ನಿಮ್ಗೆ ಎಲ್ಲೋ ಒಂದ್ ಕಡೆ ಒಳೆಯೇಟಿನ ಭೀತಿ ಕಾಣಿಸ್ತಾ ಇಲ್ವಾ ಮೇಡಮ್? ಹಿಂದೆ ಹಾಸನ್ ಕ್ಷೇತ್ರದಲ್ಲಿ ಶಾಸಕರಾಗಿದ್ದಂಥವ್ರು ಪ್ರೀತಮ್ ಗೌಡ ಕಳೆದ ಚುನಾವಣೆಯಲ್ಲಿ ಪರಾಭವಗೊಂಡ್ರು. ನಮ್ಮ JDSನ ಸ್ವರೂಪ್ ಪ್ರಕಾಶ್ ಅವರು MLA ಆಗಿದ್ದಾರೆ. ಹೀಗಾಗಿ ಬದ್ಧ ವೈರಿ ಆಗಿದ್ದಂಥವ್ರು ಮೈತ್ರಿ ಆಗಿದ್ದ ನಂತರ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ, ಇಲ್ಲ ಹೆಚ್ಚಿನ ಕಾಲಾವಕಾಶನೇ ಬೇಕಾಗ್ಬೋದು ಅಂತ ಜಾಗದಲ್ಲಿ ಮೈತ್ರಿ ಧರ್ಮ ಪಾಲನೆ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಅವರು ಜೊತೆ ಸೇರಿನೇ ಕೆಲಸ ಮಾಡಬೇಕಾಗತ್ತೆ. ಹಾಗಾಗಿ ಇನ್ನೂ ಸಮಯ, ಇನ್ನು ನಾಮಿನೇಷನ್ ಫೈಲಿಂಗ್ ಕೂಡ 28ರಿಂದ ಶುರುವಾಗುತ್ತೆ. ನೋಡೋಣ, ಅದೆಲ್ಲ ಶಮನ ಆಗುತ್ತೆ. ವರಿಷ್ಠರು ಇದ್ದಾರೆ, ಏನು ಸಣ್ಣ ಪುಟ್ಟ ಅಸಮಾಧಾನ ಇದೆ, ಭಿನ್ನಮತ ಇದೆ, ಎಲ್ಲನೂ ಕೂಡ ಶಮನಗೊಳಿಸ್ತಾರೆ. ಖಂಡಿತವಾಗ್ಲೂ ಜೊತೆ ಸೇರಿ ಮೈತ್ರಿ ಧರ್ಮ ಪಾಲನೆ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ. ಈ ಮಂಡ್ಯಗೆ ಕುಮಾರಸ್ವಾಮಿ ಅವರು ಕಂಟೆಸ್ಟ್ ಮಾಡಿದಂತ ಹಿಂದಿರುವ ಲೆಕ್ಕಾಚಾರ ಏನು? ಇದು ಬಿಜೆಪಿಗೆ, ಈಗ ಬಿಜೆಪಿ ಬೆಲ್ಟ್ ಅಂತೂ ಅಲ್ಲ, ಮಂಡ್ಯ ಕ್ಷೇತ್ರವನ್ನ ತೆಗೆದುಕೊಂಡಾಗ ಏನ್ ಪ್ಲಸ್ ಏನ್ ಮೈನಸ್ ಆಗ್ಬೋದು ಅನ್ಸುತ್ತೆ ನಿಮ್ಗೆ? ಮೇಡಮ್, ಈಗ ನೋಡಿ, ಕಳೆದ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರು ಕಂಟೆಸ್ಟ್ ಮಾಡಿದಾಗ 5,77,784 ವೋಟ್ ಪಡ್ಕೊಂಡಿದ್ರು. ಅಲ್ಲಿ ನಾವು ಅವಾಗ ಕಾಂಗ್ರೆಸ್ ಜೊತೆ ಮೈತ್ರಿ ಆಗಿದ್ವಿ. ಆ ಮೈತ್ರಿ ಯಾವ ರೀತಿ ವರ್ಕ್ ಆಯ್ತು ಅಂತ ತಮ್ಗೆಲ್ಲ ಗೊತ್ತಿದೆ, ರಾಜ್ಯದ ಜನತೆಗೂ ಕೂಡ ಗೊತ್ತಿದೆ. ರೀಸೆಂಟ್ ಆಗಿ ಏನು ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಯ ಒಂದು ಸಮಾವೇಶ CM ಸಿದ್ದರಾಮಯ್ಯ ಅವರು ಮಂಡ್ಯದಲ್ಲಿ ಮಾಡಿದ್ರು. ಏನ್ ಹೇಳಿದ್ರು ಎಲ್ಲರಿಗೂ ಗೊತ್ತಿದೆ. ಅಂದ್ರೆ ನಮ್ಮ ಕಾಂಗ್ರೆಸ್ಸಿನ ಮತ ಎಲ್ಲಾನು ಸುಮಲತಾ ಅಂಬರೀಶ್ ಅವ್ರನ್ನ ಗೆಲ್ಲಿಸ್ತು ಅನ್ನೋ ರೀತಿ. ಅಂದ್ರೆ ಮೈತ್ರಿ ವಿಫಲ ಆಗಿದ್ರಿಂದಾನೇ ನಾವು ಒಂದು ಸ್ಥಾನಕ್ಕೆ ಸೀಮಿತ ಆದ್ವಿ, ಕಾಂಗ್ರೆಸ್ಸು ಕೂಡ ಒಂದು ಸ್ಥಾನಕ್ಕೆ ಸೀಮಿತ ಆಗಬೇಕಾಗಿ ಬಂತು ಕಳೆದ ಲೋಕಸಭಾ ಚುನಾವಣೆಯಲ್ಲಿ. ಆದರೆ ಈ ಬಾರಿ ಆ ರೀತಿ ಅಲ್ಲ. NDA ಇದರಲ್ಲಿ ಮೈತ್ರಿ ಇದ್ದೀವಿ ನಾವು. BJP JDS ಎರಡೂ ಒಟ್ಟಿಗೆ ಸೇರಿ ಕೆಲಸ ಮಾಡೋದ್ರಿಂದ ರಾಜ್ಯದಲ್ಲಿ ಇರುವಂಥ 28 ಕ್ಷೇತ್ರಗಳಲ್ಲಿ 28ಕ್ಕೆ 28 ಗೆಲ್ತೀವಿ ಅಂತೇಳಿ ನಮಗೆ ಆತ್ಮವಿಶ್ವಾಸ, ಸ್ಥೈರ್ಯ ಇವತ್ತು ಈ ದಿನಗಳಲ್ಲಿ ಇದೆ. ಖಂಡಿತ ಅದು ಹಾಗೆ ಆಗುತ್ತೆ. ಇದೆಲ್ಲ ಒಂದು ಕಡೆ ಕಾಂಗ್ರೆಸ್ಸಿಗರಿಗೆ ಭಯ ಕಾಡ್ತಾ ಇದೆ. ಇರೋ ಒಂದು ಕ್ಷೇತ್ರ ಕೂಡ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಎಲ್ಲಿ ಕಳ್ಕೊಂತೀವೋ ನೋಡಿ. ದೇಶ ವಿಭಜನೆ ಮಾತನ್ನ ಎತ್ತಿದ್ದಂಥ DK ಸುರೇಶ್ ಅವರು ಇವತ್ತು ಯಾವ ರೀತಿ ಕ್ಯಾಂಡಿಡೇಟಲ್ಲಿ ಡಾಕ್ಟರ್ CN ಮಂಜುನಾಥ್ ಅವರಂಥ ಪ್ರಾಮಾಣಿಕರು, ಸಜ್ಜನರು ಕ್ಯಾಂಡಿಡೇಟ್ ಆಗ್ತಿದ್ದಾಗೆ ಇವತ್ತು 10 ಹೆಜ್ಜೆ ಹಿಂದೆ ಹೋಗಬೇಕು, ಇಲ್ಲಾಂದರೆ ಯೋಚನೆ ಮಾಡಬೇಕು ಅನ್ನೋ ಪರಿಸ್ಥಿತಿಗೆ ಬಂದಿದೆ. ಜನಸಾಮಾನ್ಯರು, ಮತದಾರರು ಎಲ್ಲರೂ ಕೂಡ ಇವತ್ತು CN ಮಂಜುನಾಥ್ ಅವರ ಪರ ಇದ್ದಾರೆ. ಹೀಗಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕಾರ್ಯಕರ್ತರ ಆರಂಭಿಕ ಇದರಿಂದನೂ ಕೂಡ ಮೈತ್ರಿ ಆಗಿದೆ. ಇವತ್ತಾಗಲೇ ನಾವು ಜಂಟಿ ಸಮಾವೇಶಗಳು, ಜನತಾದಳ ಇರ್ಬೋದು, BJP ಇರ್ಬೋದು, ಒಟ್ಟು ಸೇರಿ ಎಲ್ಲ ಕ್ಷೇತ್ರಗಳಲ್ಲೂ ಇವತ್ತು ಬೆಂಗಳೂರು ಗ್ರಾಮಾಂತರನೇ ಮಾದರಿ ಅಂತಲೇ ಹೇಳ್ಬೋದು. ಇದೇ ರೀತಿ ಎಲ್ಲ ಕ್ಷೇತ್ರಗಳಲ್ಲೂ ಆಗಿ 28ಕ್ಕೆ 28 ಕೂಡ ಈ ಬಾರಿ NDA ಕರ್ನಾಟಕದಲ್ಲಿ ಗೆದ್ದು ಮತ್ತೊಮ್ಮೆ ಮೋದಿಯವ್ರನ್ನ ಪ್ರಧಾನಿ ಮಾಡೋ ಕಡೆ ನಾವು ಕೂಡ ಸಪೋರ್ಟ್ ಮಾಡ್ತಾ ಇದ್ದೀವಿ ಮೇಡಮ್. ಓಕೆ, ನಮ್ಮ ಜೊತೆಗೆ ಕಾಂಗ್ರೆಸ್ ವಕ್ತಾರರು ನಟರಾಜ್ ಗೌಡ್ರು ಕೂಡ ಬಂದಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಾನು ನಿಮಗೊಂದು ಪ್ರಶ್ನೆ ಕೇಳೋದು, ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಅಧಿಕಾರದ ಒಂದು ಅಹಂಕಾರನೋ ಅಥವಾ ಏನೋ 28ಕ್ಕೆ 28 ಕ್ಷೇತ್ರನೂ ಗೆದ್ದು ಬಿಡ್ತೀವಿ ಅನ್ನುವಂಥ ಭ್ರಮೆನೋ, ಐ ಡೋಂಟ್ ನೋ. ಯಾಕೆ ನಿಮ್ಮ ನಾಯಕರು ತುಂಬ ಲೂಸ್ ಟಾಕ್ಗಳು ಮಾತಾಡ್ತಾರಲ್ಲ? ವೈ ಕಾಂಟ್ ದೇ ಹೋಲ್ಡ್ ದೇರ್ ಟಂಗ್? ಈಗ ಕೆಲವೊಮ್ಮೆ ಮಾತಿನ ಬರದಲ್ಲಿ, ಕೆಲವೊಮ್ಮೆ ಕೇಂದ್ರ ಸರ್ಕಾರ ಮಾಡ್ತಾರೋ ಅನ್ಯಾಯ, ಆ ಆಕ್ರೋಶ, ಜನತೆಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ, ಇಂಥ ಸಮಯದಲ್ಲಿ ಕೆಲವು ಮಾತುಗಳು ಬರ್ತವೆ. ಆದರೆ ಅದೆಲ್ಲ ಮುಖ್ಯ. ಮುಖ್ಯ ಏನಂದರೆ ನಾವು ನೀವು ಸೇರಿ ಕೇಂದ್ರ ಸರ್ಕಾರ ಮಾಡ್ತಾರೋ ಅನ್ಯಾಯ, ಮಾಡ್ತಿರೋ ಭ್ರಷ್ಟಾಚಾರ,
ರಾಜ್ಯಕ್ಕೆ ಆಗ್ತಾ ಇರೋ ತಾರತಮ್ಯ, ಇಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕಾಗುತ್ತೆ. ಅದಕ್ಕೆ ನಿಮಗೆ 135 ಜನ ಇರೋದು ಸಾಲದ ನಿಮಗೆ? ನಾವು ಸೇರ್ಕೋಬೇಕಾ ನಿಮಗೆ? ಇದೇ ಗೊತ್ತಾ ರಾಜ್ಯದ ವಿಷಯ. ಖಂಡಿತವಾಗ್ಲೂ ರಾಜ್ಯದ ವಿಚಾರ ಬಂದಾಗ ಜೊತೆ ನಿಲ್ಲೋಣ, ಆದರೆ ಹಂಗಂತ ಮಾತಿಗೆ ಒಂದು ಲಿಮಿಟ್ ಇರಬೇಕಲ್ಲ? ಅಲ್ಲ, ಖಂಡಿತವಾಗಿ ನೋಡಿ, ಈಗ ಏನಾಗಿದೆ ಅಂದರೆ ಕಳೆದ 7 ತಿಂಗಳಿಂದ ರಾಜ್ಯದಲ್ಲಿ ಎಂಥ ಭೀಕರ ಬರ, ನೀರಿನ ಹಾಹಾಕಾರ, ಇತಿಹಾಸದಲ್ಲೇ ನಾವು ಇಷ್ಟು ನೀರಿನ ಹಾಹಾಕಾರ ನೋಡಿರಲಿಲ್ಲ. ಮತ್ತೆ ಯಾಕೆ ಅಷ್ಟೊಂದು ಖರ್ಚು ಮಾಡಿ ಸಮಾವೇಶಗಳು ಮಾಡ್ತೀರಿ? ಇಲ್ಲ ಕೇಳಿ, ಸಮಾವೇಶ ಅಂದರೆ ಈಗ ಯಾರ್ಯಾರು ಮನೆಯಲ್ಲಿ ಕಷ್ಟ ಇದೆ ಅಂತ ಹೇಳಿ ಸುಮ್ಮನಿರ್ಲಿಕ್ಕೆ ಸಾಧ್ಯ ಆಗಲ್ಲ. ಜನಗಳಿಗೆ ಸಹಾಯ ಮಾಡಲೇಬೇಕು, ನಾವು ಕೆಲಸ ಚುನಾವಣೆಗಳು ಮಾಡಲೇಬೇಕು. ಕೇಂದ್ರ ಸರ್ಕಾರ ನಮ್ಮ ಪಾಲು, ನಮ್ಮ ಹಕ್ಕು, ನಮಗೇನು ಬರಬೇಕಾಗಿದೆ ಅದು ಕೊಡಬೇಕಾದಂಥದ್ದು ಹೊಣೆಗಾರಿಕೆ ಇದೆ. 7 ತಿಂಗಳಿಂದ ನೋಡಿ, ಈ ಬರ ಬಂದು ಹೋದ್ರಲ್ಲ ಅವರು, 1 ತಿಂಗಳೊಳಗೆ ಹಣ ಬಿಡುಗಡೆ ಮಾಡಬೇಕು. ನಿಯಮದ ಪ್ರಕಾರ 1 ತಿಂಗಳೊಳಗೆ ಯಾಕೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ? 7 ತಿಂಗಳಾದರೂ ಕೂಡ ರಾಜ್ಯಕ್ಕೆ ಇಂಥ ಅನ್ಯಾಯ ಮಾಡೋದನ್ನು ಸಹಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಎಷ್ಟು ವಿನಂತಿ ಮಾಡ್ಬೋದು ನೀವು? ಎಷ್ಟು ಎಷ್ಟು ಬೆಂಡಾಗಿ ಮಂಡಿ ಊರು ಎಷ್ಟು ದಯನೀಯ ಸ್ಥಿತಿ ಮಾಡ್ಬೋದು? ಕೇಂದ್ರ ಸರ್ಕಾರಕ್ಕೆ ಹೋಗಿ ಮುಖ್ಯಮಂತ್ರಿಗಳು ಬೇಡಿಕೆ ಕೊಟ್ಟಿದ್ದಾರೆ, ಮಂತ್ರಿಗಳು ಹೋಗಿ ಕೊಟ್ಟಿದ್ದಾರೆ, ಪತ್ರ ಬರೆದಿದ್ದಾರೆ. ಹಿಂಗೆಲ್ಲ ಮಾಡಿದ್ರು ಕೂಡ ಅವರು ಹಣ ಬಿಡುಗಡೆ ಮಾಡ್ತಾ ಇಲ್ಲ ಅಂದರೆ ಇಂಥ ಅನ್ಯಾಯ ಸಹಿಸೋದು ಹೆಂಗೆ ಸಾಧ್ಯ ಇದೆ? ಕೋರ್ಟ್ಗೆ ಹೋಗಿದ್ರಲ್ಲ ಈಗ ಸಿಎಂ. ಅದು ಹೋಗಿದೆ, ಅದು ಮಾಡ್ತೀವಿ, ಹೋರಾಟನೂ ಮಾಡ್ತೀವಿ, ಸಂಘರ್ಷನೂ ಮಾಡ್ತೀವಿ. ರಾಜ್ಯದ ಹಿತ ಮುಖ್ಯ. ಏನು ಯಾರನ್ನ ತಗೊಂಡು ನೀವು ಬಲಿ ಹೊಡಿತೀರಾ? ಆಯ್ತು, ನಿಮ್ಮ ಅಭಿವೃದ್ಧಿ ಕೇಳಿ ಕೇಳಿ, ನಿಮ್ಮ ಅಭಿವೃದ್ಧಿ ಮಾತಾಡಿ. ನಮ್ಮ ಅಭಿವೃದ್ಧಿನೂ ಮಾತಾಡ್ತೀವಿ, ನಮ್ಮ ಗ್ಯಾರಂಟಿ ಯೋಜನೆಗಳೂ ಮಾತಾಡ್ತೀವಿ. ಈ ಗ್ಯಾರಂಟಿ ಯೋಜನೆಗಳೇ ಈಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದಿಲ್ಲ ಅಂದಿದ್ರೆ ಈ ಕೊರೋನಾ ಇದೆಯಲ್ಲ, ಇದು ದೇಶದಲ್ಲಿ ನಾವು ನಿರ್ವಹಣೆ ಮಾಡೋಕ್ಕಾಗ್ತಿರ್ಲಿಲ್ಲ. ಅವರು ತಂದ ಫುಡ್ ಸೆಕ್ಯೂರಿಟಿ ಆ್ಯಕ್ಟಿಂದನೇ ಇವತ್ತು ಕೂಡ ಇಡೀ ದೇಶದಲ್ಲಿ 80 ಕೋಟಿ ಜನ ಅನಾಹುತ ಮಾಡ್ತಿದ್ದಾರೆ. 80 ಕೋಟಿ ಜನ, 25 ಕೋಟಿ ಕುಟುಂಬಗಳು. ಇದು ಅದರ ಮುಂದುವರೆದ ಭಾಗನೇ ನಾವು ಕರ್ನಾಟಕದಲ್ಲಿ ಕೊಡ್ತಾ ಇರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳು. ಅದು ಅನ್ನಭಾಗ್ಯ ಆಗ್ಬೋದು, ಇಲ್ಲಾಂದರೆ ಶಕ್ತಿ ಯೋಜನೆ ಆಗ್ಬೋದು, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಯುವ ನಿಧಿ, ಇದ್ರ ಬಗ್ಗೆನೂ ಮಾತಾಡ್ತೀವಿ. ಆದರೆ ನಮಗಾಗೋ ಅನ್ಯಾಯ ಏನಿದೆಯಲ್ಲ, ಅದನ್ನು ಪ್ರತಿಭಟಿಸೋದ್ರಲ್ಲಿ ಕೆಲವು ಪದಗಳು ಯಾವುದೋ ಉಪಯೋಗಿಸ್ತಾರೆ, ಅದು ಬೇರೆ ಮುಖ್ಯ ಅಲ್ಲ. ಆ ಭಾವನೆ ಇದಾವಲ್ಲ ರಾಜ್ಯದ ಪರವಾಗಿ, ಅದು ಬಿಜೆಪಿಗೂ ಮಾಡಬೇಕು, JDS ಅವರು ಮಾಡಬೇಕು. ಆದರೆ ಸ್ಥಾನ ಮರೆತು ಏನು ಬೇಕಾದ್ರೂ ಮಾತಾಡ್ಬೋದಾ? ಇಲ್ಲ, ಮಾತಾಡೋದು ನಾನು ಹೇಳ್ತೀನಲ್ಲ, ಮಾತಿನಲ್ಲಿ ಏನ್ ಇನ್ಫ್ಲೂಯೆನ್ಸ್ ಆಗುತ್ತೆ, ಯಾರ ಮೇಲೆ ಇನ್ಫ್ಲೂಯೆನ್ಸ್ ಆಗುತ್ತೆ ಅನ್ನೋದ್ರು ಥಿಂಕ್ ಮಾಡ್ಬೇಕಲ್ಲ. ಇಲ್ಲ ಸಿಂಧೂರ್ ಅವರು, ನೀವು ಮಾತು ಕರೆಕ್ಟ್ ಆಗಿದೆ. ನಾವು ಸ್ವಲ್ಪ ಭಾವನೆಗಳಿಗೆ ಕೈ ಕೊಟ್ಟು ಮಾತುಗಳನ್ನ ಮೇಲೆ ನಿಗಾ ಇಡಬೇಕು. ಆದರೆ ಯಾವ ಅನ್ಯಾಯ ಇದೆಯಲ್ಲ, ಅದನ್ನು ಪ್ರಥಮವಾಗಿ ನಾವು ಅದನ್ನು ಖಂಡಿಸಬೇಕು, ಅದ್ರ ವಿರುದ್ಧ ಹೋರಾಟ ಮಾಡಬೇಕು. ಈ BJPಗರಿದಾರಲ್ಲ, ಇಷ್ಟೊಂದು ಅನ್ಯಾಯ ಮಾಡ್ತಾ ಇದ್ರು ಕೂಡ ತುಟಕ್ ಪಿಟಕ್ ಅನ್ನಲ್ಲ 26 ಜನ ಸಂಸದರು ದೊಡ್ಡ ಮಟ್ಟದಲ್ಲಿ. ಅಲ್ಲ, ಇವಾಗ ಒಬ್ಬ JDS ಅವರು ಸೇರ್ಕೊಂಡ್ಬಿಟ್ಟವ್ರೆ, ಮರ್ಜಾಗ್ಬಿಟ್ಟವ್ರು ಅವರೊಬ್ರು. ಅವ್ರು ಏನು ಸ್ಕ್ರಿಪ್ಟ್ ಕೊಡ್ತಾರೋ ನಾಗ್ಪುರದವರು ಅದೇ ಇವರು ಓದೋದು ಅಷ್ಟೇ. ಅದೇ ರಾಜ್ಯದ ಹಿತ ಮುಖ್ಯ. ಆ ಹಿತವನ್ನು ಇವರು ಬಲಿ ಕೊಟ್ಟಿದ್ದಾರೆ. ನೋಡಿ, ಕಾವೇರಿ ವಿಷಯ ತಗೊಂಬನ್ನಿ, ಇನ್ನೂ ಅನುಮತಿ ಕೊಟ್ಟಿಲ್ಲ ಮೇಕೆದಾಟು ವಿಷಯಕ್ಕೆ. ಇಲ್ಲ, ನೀವು ಈಗ ಮೇಕೆದಾಟು ವಿಚಾರಕ್ಕೆ ಹೇಳಿದ್ರಿ, ಸರ್ಕಾರ ಏನು ತಮಿಳ್ನಾಡಲ್ಲಿ ಏನು ಹೇಳಿದಾರೆ ಗೊತ್ತಲ್ಲ ಮೇಕೆದಾಟು ವಿಚಾರಕ್ಕೆ, ಅದು ನಿಮಗೂ ಚೆನ್ನಾಗಿ ಗೊತ್ತಿದೆ ಅಂತ ಯಾಕೆ ನೀವು ಪ್ರಶ್ನೆ ಮಾಡಲ್ಲ? ಯಾಕಂದ್ರೆ ನೋಡಿ, ನಿಮ್ಮ ಇರೋರಲ್ಲ, ಅವ್ರು ತಮಿಳ್ನಾಡಿನವರು, ನಾವು ಕರ್ನಾಟಕದವರು. ನೀವೆಲ್ಲ ಅಲೈನ್ಸ್ ಮಾಡ್ಕೊಂಡು ಕೇಳಿಸ್ಕೊಳ್ಳಿ, ನಾವು ನಮ್ಮ ಕರ್ನಾಟಕ ಸರ್ಕಾರ ತಮಿಳ್ನಾಡು ಸರ್ಕಾರ ಜೊತೆ ಚರ್ಚೆ ಮಾಡೋಕ್ಕಾಗುತ್ತೋ ಇಲ್ವೋ, ಆದ್ರೆ ಕೇಂದ್ರ ಸರ್ಕಾರ ಇದೆಯಲ್ಲ, ತಮಿಳ್ನಾಡು ಮತ್ತು ಕರ್ನಾಟಕವನ್ನು ಕುಂಡಿಸ್ಕೊಂಡು ಚರ್ಚೆ ಮಾಡೋ ಹೊಣೆಗಾರಿಕೆ ಯಾರಿಗಿದೆ? ಕರ್ತವ್ಯ ಯಾರ್ದಿದೆ? ಪಲಾಯನ ಯಾರು ಮಾಡ್ತಾ ಇರೋದು? ನರೇಂದ್ರ ಮೋದಿ ಅವರು ಪಲಾಯನ ಮಾಡ್ತಾ ಇರೋದು. ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇರೋದು ನರೇಂದ್ರ ಮೋದಿ ಅವರು ಅನ್ಯಾಯ ಮಾಡ್ತಾ ಇರೋದು. ತೆರಿಗೆ ವಿಷಯ, ಬರ ವಿಷಯ, ನೆರೆ ವಿಷಯ, ನೀವು ಯಾವುದೇ ಪಾಲ್ ತಗೊಳ್ಳಿ, ಯಾವುದೇ ಅನುದಾನ ತೆಗೆದುಕೊಳ್ಳಿ, ಎಲ್ಲದರಲ್ಲೂ ತಾರತಮ್ಯ ಮತ್ತು ಅನ್ಯಾಯ. ಈ ಅನ್ಯಾಯವನ್ನ ಯಾರೂ ಸಹಿಸಬಾರ್ದು. ಕನ್ನಡಿಗರು, ಸ್ವಾಭಿಮಾನ ಇರತಕ್ಕಂಥ ಯಾವುದೇ ಕನ್ನಡಿಗ ಆಗಲಿ, ಯಾರೂ ಸಹಿಸಬಾರ್ದು. ತಕ್ಕ ಉತ್ತರವನ್ನ ಈ ಚುನಾವಣೆಯಲ್ಲಿ ಅವರು ಓಟ್ ವಿರುದ್ಧವಾಗಿ ಹಾಕಿ, ಕಾಂಗ್ರೆಸ್ ಪರವಾಗಿ ಹಾಕಿ, ಅವ್ರಿಗೆ ಸೋಲ್ಸ ಮುಖಾಂತರ ಉತ್ತರ ಕೊಡಬೇಕಾಗುತ್ತೆ. ಯಾಕಂದ್ರೆ ಇಲ್ಲಾಂದ್ರೆ ಅವ್ರು ಬಗ್ಗಲ್ಲ. ಅವರು ಇಂಥ ತಾರತಮ್ಯ ನಿಮ್ಗೆ ಇತಿಹಾಸದಲ್ಲೇ ಕರ್ನಾಟಕಕ್ಕೆ ಇಂಥ ತಾರತಮ್ಯ ಯಾರೂ ಮಾಡಿರಲಿಲ್ಲ. ಡಬಲ್ ಇಂಜಿನ್ ಇದ್ರಲ್ಲ, ಅವಾಗಲೂ ಕೂಡ ಅನ್ಯಾಯ, ಇವಾಗಲೂ ಅನ್ಯಾಯ. ಇದನ್ನು ನಾವು ಹೋರಾಟ ಮಾಡಿ ಅದನ್ನು ನಾವು ಪಡ್ಕೊಂಡ್ಬರ್ಬೇಕಾಗಿದೆ. ಆ ಪರಿಸ್ಥಿತಿ ಇವತ್ತು ಬಂದಿದೆ. ಆದರೆ BJPಯವರು ಯಾವತ್ತಾದ್ರೂ ರಾಜ್ಯದ ಪರವಾಗಿ ಮಾತಾಡ್ತಾರಾ? ಇಲ್ಲ, ಮಾತಾಡಲ್ಲ. ಸರಿ ಇದೆ, ಕೇಂದ್ರ ಸರ್ಕಾರ ಮಾಡೋದಲ್ಲ ಸರಿ. ಈ ರೀತಿ ಮಾಡಿದ್ರೆ ರಾಜ್ಯಕ್ಕೆ ಜನ ಒಪ್ತಾರಾ? ರೈತರಿಗೆ ಎಷ್ಟು ಕಷ್ಟ ಆಗ್ತಾ ಇದೆ.